ಕಡೆ BR ಪಾಟೀಲ್, ಮತ್ತೊಂದ್ ಕಡೆ ರಾಜು ಕಾಗೆ, ಮತ್ತೊಂದ್ ಕಡೆ ಬೇಳೂರು ಗೋಪಾಲ್ ಕೃಷ್ಣ, ಎಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡ್ತಿದ್ದಾಗ ಆಂತರಿಕ ಸಮಸ್ಯೆಯೇ ಸರ್ಕಾರಕ್ಕೆ ಮುಳುವಾಗುತ್ತೆ ಅನಿಸ್ತದೆ. ಇಲ್ಲ, ಅವರ ಕ್ಷೇತ್ರದ ಸಮಸ್ಯೆಗಳು, ಅವ್ರ ರಾಜ್ಯದ ಸಮಸ್ಯೆ ಹೇಳಿದಾರ ಹೇಳಿ. ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ, ನಮ್ಗೆ ಹಣ ಬಿಡುಗಡೆ ಆಗಬೇಕು, ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ. ಈಗ ಎಲ್ಲರಿಗೂ ಹೇಳಿದರು 50 ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಅಂತೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ. ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ, ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. 50 ಲಕ್ಷಕ್ಕೆ ಈಗ ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದುಡ್ಡು ಇಲ್ಲದೆ ಇದ್ದರೆ ಅವೆಲ್ಲ ಮಾಡೋಕ್ಕಾಗುತ್ತಾ? ಜಮೀರ್ ಅಹಮದ್ ಇಲಾಖೆ ಕಾಂಗ್ರೆಸ್ ಶಾಸಕಗಳಿಗಿಂತ BJP JDS ಪಕ್ಷೇತರರಿಗೆ ಹೆಚ್ಚಿಗೆ ಅಮೌಂಟ್ ಕೊಡ್ತಾ ಇರುವಂಥದ್ದು, ಗ್ರ್ಯಾಂಡ್ ಕೊಟ್ಟಿರುವಂಥದ್ದು ಸರ್. ಅದು ಗೊತ್ತಿಲ್ಲ ನನಗೆ. ಅದು ಅವರ ಇಂಟರ್ನಲ್ ಡಿಪಾರ್ಟ್ಮೆಂಟಲ್ಲಿ ಇಂಟರ್ನಲ್ಲು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲದೆ ನಾನು ಏನು ಹೇಳೋಕ್ಕಾಗಲ್ಲ. ಅಧಿಕಾರಿಗಳು ಶಾಸಕರ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದು ಆರೋಪಗಳಿದೆ ಸರ್. ಈಗ ರಾಜಕಾಗಿ ಅವರೇ ಕಟಾರಿ ಅವರಿಂದ ಅಕ್ಕುಮಣ್ಯ ಮಾಡಿದ್ರು ಸರ್, ಇದುವರೆಗೂ ಕ್ರಮ ಇಲ್ಲ ಅಂತ ಅವ್ರು ಪದೇ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನೆಲ್ಲ ತರೋದಕ್ಕೆ ಅವಕಾಶ ಇದೆ ಅವರಿಗೆ. ಮುಖ್ಯಮಂತ್ರಿಗಳನ್ನು ಈಗ ಅವರು ಕರೆದು ಮಾತಾಡ್ತಾರೆ ಅಂತ ಹೇಳಿದಾರಲ್ಲ, ಅದನ್ನು ಆ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳ್ಬೋದಲ್ವ. ಅನಂತಕುಮಾರ್ ಹೆಗಡೆ ಅವರ ವಿಚಾರದಲ್ಲಿ ಸರ್, ನಿಮಗೆ ಪೊಲೀಸರು ಬ್ರೀಫ್ ಮಾಡಿರೋದು ಅವ್ರು ಹಲ್ಲೆ ಮಾಡಿಲ್ಲ ಅಂತ, FIR ನಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದೆಲ್ಲ ವೆರಿಫಿಕೇಶನ್ ನಾನೇನು ಹೇಳಿದ್ದು ಅಂದರೆ ಅವರು ಹೊಡೆದಿಲ್ಲ ಅಂತ ಹೇಳಿದರು ನನಗೆ. ಯಾರು? ಅನಂತಕುಮಾರ್ ಹೆಗಡೆ ಅವರು ಹೊಡೆದಿಲ್ಲ, ಅವರ ಗನ್ಮ್ಯಾನು ಮತ್ತು ಅವ್ರ ಡ್ರೈವರು ಹೊಡೆದಿದ್ದಾರೆ ಅಂತ ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. FIR ಡೀಟೇಲ್ಸು, ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ನು ಅದೆಲ್ಲ ಆಗಲಿ, ಆದಮೇಲೆ ವಸ್ತುಸ್ಥಿತಿ ಗೊತ್ತಾಗುತ್ತೆ, ಆನಂತರ ಹೇಳೋಣ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನು ನನಗೆ ಬಂತು ಅದು ನಿಮಗೆ ಪಾಸ್ ಆನ್ ಮಾಡಿದ್ದೀನಿ ಅಷ್ಟೇ ನಾನು. ಸರ್, ಧರ್ಮಾಧಾರಿತ ಜಗಳಗಳು ಮತ್ತೆ ಮುಂದುವರೆದಿದೆ. ಸಂಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮುಸ್ಲಿಂ ಯುವಕರನ್ನ ಅಡ್ಡಗಟ್ಟಿ ಹೊಡೆದು ಅವರು ಅಲ್ಲ ಅಂತ ಕೂಗಿದಾಗ ಜೈ ಶ್ರೀರಾಮ್ ಅಂತ ಕೂಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತ FIR ಆಗಿದೆ ಸರ್. ಅದಕ್ಕೆ ಕ್ರಮ ತಗೊಳ್ತಾರೆ. ಆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವಲ್ಲ, ಆ ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಳ್ತಾರೆ. ಅದಕ್ಕೆ ನಾನು ಸರ್ಕಾರದಿಂದ ಆದೇಶ ಕೊಡೋದಿಲ್ಲ. ಅವರು ಅಲ್ಲಿ ಸ್ಥಳೀಯವಾಗಿ ಫ್ಯಾಕ್ಚುಯಲ್ಸ್ ಏನಿದೆ ಅದು ಆಧಾರದ ಮೇಲೆ ಅವರು ಕ್ರಮ ತಗೊಳ್ತಾರೆ. ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಏನೇ ಘಟನೆ ನಡೆದರೂ ಸರ್ಕಾರ ಯಾವುದೇ ಆದೇಶ ಕೊಡೋದಿಲ್ಲ. ಗೌರ್ಮೆಂಟ್ ಈಸ್ ಪಾಲಿಸಿ ಮೇಕರ್. ಅದನ್ನು ಅವರು ಕಾನೂನು ಮಾಡಿ ಅವ್ರು ಕೈ ಕೊಟ್ಟಿರಲ್ಲ, BNSS ಇದೆ, ಅದೆಲ್ಲವನ್ನು ಕೂಡ ನೋಡಿ ಕ್ರಮ ತಗೊಳ್ತಾರೆ ಯಾವಾಗಲೂ ಅಷ್ಟೇ. ತುರ್ತು ಪರಿಸ್ಥಿತಿ ಸರ್, 50 ವರ್ಷ ಕರಾಳ ದಿನಾಚರಣೆ BJP ಮಾಡ್ತಾ ಇದೆ ಜಿಲ್ಲೆಗಳಲ್ಲಿ. BJP ಆರೋಪ ಏನಂದರೆ ಅವತ್ತಿನ ಕಾಂಗ್ರೆಸ್ ಮನಸ್ಥಿತಿ, ಇಂದಿರಾ ಗಾಂಧಿ ಮನಸ್ಥಿತಿ ಇವತ್ತಿನ ಕಾಂಗ್ರೆಸ್ಗೂ ಇದೆ, ಇವತ್ತಿನ ಕಾಂಗ್ರೆಸ್ ನಾಯಕರಲ್ಲೂ ಇದೆ ಅಂತ. ಅವರು ಸ್ವಾಭಾವಿಕವಾಗಿ ತುರ್ತು ಪರಿಸ್ಥಿತಿಯನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾ ಇದ್ದಾರೆ. 50 ವರ್ಷ ಕಳೆದು ಹೋಗಿದೆ, ಇತಿಹಾಸಕ್ಕೆ ಸೇರಿ ಹೋಯ್ತದು. ಅದನ್ನು ಇವತ್ತು ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಏನು ಅರ್ಥ ಇದೆ? ರಾಜಕೀಯದ ದುರುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಇದು ಹಿಸ್ಟ್ರಿಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಮುಂದಕ್ಕೆ ಹೋಗೋದನ್ನು ನೋಡಬೇಕಲ್ವ, ಪ್ರಾಸ್ಪೆಕ್ಟಿವ್ ಆಗಿರಬೇಕು. ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು? ಆಯ್ತಪ್ಪ, ಈಗ ನರೇಂದ್ರ ಮೋದಿ ಅವರೇ ಹೇಳ್ತಾರೆ, ನರೇಂದ್ರ ಮೋದಿ ಅವರು ದೇಶ ಅಭಿವೃದ್ಧಿ ಆಗಬೇಕು, ನಾವು ಮುಂದಿನ ಭವಿಷ್ಯದ ಚಿಂತನೆ ಮಾಡಬೇಕು ಅಂತ ಅವರೇ ಹೇಳ್ತಾರೆ, ಹೌದಲ್ವಾ? ಹಿಂದಕ್ಕೆ ಯಾಕೆ ಹೋಗ್ಬೇಕು? ನೀವು ಮುಂದಕ್ಕೆ ಹೋಗಿ ನೋಡೋಣ. ಇನ್ನು 50 ವರ್ಷಕ್ಕೆ ಭಾರತ ಹೇಗಿರಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿ. ಅದು ಬಿಟ್ಬಿಟ್ಟು ನೀವು ಹಿಂದಕ್ಕೆ ಹೋದರೆ ನೀವು ಏನು ಪ್ರೋಗ್ರೆಸ್ ತೋರಿಸ್ತೀರಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.